ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 19th ಮೇ ಸೋಮವಾರ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದು ಫ್ಲಾಟ್ ಆಗಿ. ನಿಫ್ಟಿ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ವರ್ಗು 25,000 ಸರೌಂಡಿಂಗ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು. ದಿನದ ಕೊನೆಯಲ್ಲಿ ಆಫ್ಟರ್ 2 PM ಸ್ವಲ್ಪ ಕೆಳಗಡೆ ಬಂದು 24,950 ಕೆಳಗಡೆ ಬಂದು ಎಂಡ್ ಆಫ್ ದ ಡೇ 24,935 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,945. ಇಲ್ಲಿ ನೆಗೆಟಿವ್ ಕ್ಲೋಸಿಂಗ್ ಬಂತು. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಸ್ವಲ್ಪ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟಮ್ ಇದ್ದಿದ್ದ ಕಾರಣ ಇದು ನಮ್ಮ ಬ್ರೇಕ್ಔಟ್ ಲೆವೆಲ್ 55,550ನ ಕೂಡ ಕ್ರಾಸ್ ಆಗಿ ಮೇಲೆ ಬಂದಿತ್ತು. ಆಲ್ಮೋಸ್ಟ್ 55,700 ವರೆಗೆ ಬಂದಿದ್ದು. ಇಲ್ಲಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದು ಇದು ಕೂಡ ಕೆಳಗಡೆ 55,500 ಕೆಳಗಡೆ ಬಂದು 55,400 ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಈಗ ನಾವು ಮಂಗಳವಾರದ ದಿನ 20th ಮೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ನಾವು ಮುಂದುವರಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಹೇಗಿದಾವೆ, ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ಮುಂಚೆ ಅನಲೈಸ್ ಮಾಡ್ಬೇಕಾಗತ್ತೆ. ಮೊದಲದಾಗಿ ನಾವು ನೋಡೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದು 17.35 ಹತ್ರ ಇದೆ. ಇವತ್ತಿನ ದಿನ 5% ಮೇಲೆ ಬಂದಿದೆ. ಮೊದಲನೇ 15 ನಿಮಿಷದಲ್ಲೇ ಇಲ್ಲಿ ವಿಕ್ಸ್ ಹೈಯಲ್ಲಿ ಬಂದಿದ್ದು ಅದೇ ಲೆವೆಲ್ ಅಲ್ಲಿ ಇತ್ತು. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಇಲ್ಲಿ ನೆಗೆಟಿವಿಟಿಗೆ ಕಾರಣ ಅಂತಂದ್ರೆ ಶುಕ್ರವಾರ ದಿನ US ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇಲ್ಲಿ ಮೂಡೀಸ್ US ಕ್ರೆಡಿಟ್ ರೇಟಿಂಗ್ ನ ಡೌನ್ ಗ್ರೇಡ್ ಮಾಡಿತ್ತು. ಇದರ ನ್ಯೂಸ್ ಕಾರಣ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಅದಕ್ಕಾಗಿ ಆ ಫಿಯರ್ನೆಸ್ ಕಾರಣ US ನ ಡೌ ಜೋನ್ಸ್ ಫ್ಯೂಚರ್ ಅಲ್ಲಿ ಕೂಡ ಇಲ್ಲಿ ನೆಗೆಟಿವ್ ಮೂವ್ಮೆಂಟ್ ಆಗಿತ್ತು. ಅದಕ್ಕಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಮೇನ್ ಆಗಿ IT ಸ್ಟಾಕ್ ಗಳಲ್ಲಿ ಇಲ್ಲಿ ಸ್ವಲ್ಪ ಡೌನ್ ಮೂವ್ಮೆಂಟ್ ಆಗಿತ್ತು. ಅದ್ರ ಜೊತೆಗೆ ಶುಕ್ರವಾರ ಹಾಗೂ ಗುರುವಾರ ಕಂಡ ಇಂಡಿಯನ್ ಡಿಫೆನ್ಸ್ ಸ್ಟಾಕ್ ಗಳು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಇದ್ವು. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಯ್ತು. ಆದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬರಲಿಲ್ಲ. ಓನ್ಲಿ 0.30% ನೆಗೆಟಿವ್ ಅಲ್ಲಿ ನಿಫ್ಟಿ ಕ್ಲೋಸ್ ಆಯ್ತು. ಇನ್ನು ಇಂಡಿಯಾ ವಿಕ್ಸ್ ಇಲ್ಲಿ 18 ಕೆಳಗಡೆ ಇರೋವರೆಗೂ ನಮ್ಗೆ ಅಷ್ಟೇನು ನೆಗೆಟಿವ್ ಸೆಂಟಿಮೆಂಟ್ ಇರಲ್ಲ. ಇದೇನಾದ್ರೂ ಕಡಿಮೆ ಆಗ್ತಾ 16 ಕಡೆ ಅಥವಾ ಅದ್ರ ಕೆಳಗಡೆ ಬಂದ್ರೆ ಅದು ಆಕ್ಚುಲಿ ನಮ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 64.33 ಹತ್ರ ಇದು ಪಾಸಿಟಿವ್ ಆಗಿದೆ. ಇನ್ನು ರುಪಿ ಅಗೇನ್ಸ್ಟ್ US ಡಾಲರ್ 85.35 ಹತ್ರ ಇದೆ. ಇದು ಕೂಡ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US ಡಾಲರ್ ಇಂಡೆಕ್ಸ್ 100 ಹತ್ರ ಇದೆ. ಇದು ಕೂಡ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10-year ಬಾಂಡ್ yield ಇದು ಮಾತ್ರ ಹೆಚ್ಚಾಗ್ತಾ ಇದೆ. ಈಗ 4.5 ಮೇಲೆ ಹೋಗಿದೆ. ಇದು ಇನ್ನಷ್ಟು ಹೆಚ್ಚಾಗ್ತಾ ಹೋದ್ರೆ ಅಲ್ಲಿ US ಮಾರ್ಕೆಟ್ ಅಲ್ಲಿ ಏನಾದ್ರು ಇದ್ರ ಇಂಪ್ಯಾಕ್ಟ್ ಇಂದ ಕರೆಕ್ಷನ್ ಅಂತ ಬಂದ್ರೆ ಅದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಾವು ಸ್ಟಾರ್ಟಿಂಗ್ ಆಫ್ ದ ಡೇನ ಗ್ಯಾಪ್ ಡೌನ್ ಇಂದ ನೋಡೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಪ್ಯಾರಾಮೀಟರ್ಸ್ ಗಳು ಸ್ವಲ್ಪ ಮಿಕ್ಸ್ಡ್ ಆಗಿದಾವೆ. ಆದ್ರೆ ಆದಷ್ಟು ಪಾಸಿಟಿವ್ ಆಗಿ ನಮ್ಗೆ ಕಾಣಿಸ್ತಾ ಇದಾವೆ. ಇನ್ನು US ನ ಡೌ ಜೋನ್ಸ್ ಆಲ್ರೆಡಿ ಚೆಕ್ ಮಾಡಿದ್ವಿ. ಇದು ಸ್ವಲ್ಪ ಈಗ ಶುಕ್ರವಾರದ US ಮಾರ್ಕೆಟ್ ಕ್ಲೋಸಿಂಗ್ ನಂತರ ಸ್ವಲ್ಪ ನೆಗೆಟಿವ್ ಆಗಿದೆ. ಇಲ್ಲಿ ಇನ್ನು ಇವತ್ತಿನ ದಿನ ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ನಾಸ್ಡಾಕ್ US IT ಇಂಡೆಕ್ಸ್ ಇದು ಹೈಯಲ್ಲಿದೆ. ಇದು ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ಇದ್ರದ್ದು ಮೂಮೆಂಟಮ್ ಕೂಡ ನಾವು ನೋಡ್ಬೇಕಾಗತ್ತೆ. ನಾವು ನಿಫ್ಟಿ IT ಸ್ಟಾಕ್ ಗಳಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾಸ್ಡಾಕ್ ಇಂಡೆಕ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ ನಾಸ್ಡಾಕ್ ಮೂಮೆಂಟಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಜಪಾನ್ ನಿಕೆ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಜಪಾನ್ ನಿಕೆನಲ್ಲಿ ನಾವು ಪ್ರೀವಿಯಸ್ ಡೇಗಳಲ್ಲಿ ಹೇಳಿದ್ವಿ. ಇಲ್ಲಿ 16th ಮೇ ಇದು ಡೌನ್ ಮೂವ್ ಅಲ್ಲಿತ್ತು. ಇಲ್ಲಿ 200 ಮೂವಿಂಗ್ ಅವರೇಜ್ ನ ಟೆಸ್ಟ್ ಮಾಡ್ತಾ ಇತ್ತು. ಅಲ್ಲಿಂದ ರಿಕವರಿ ಬಂತು. ಆದ್ರೆ ಇವತ್ತಿನ ದಿನ ಅಗೇನ್ US ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ಆಗಿರೋ ಕಾರಣ ಇಲ್ಲಿ ನಾವು ನಿಕೆನಲ್ಲಿ ಕೂಡ ಕರೆಕ್ಷನ್ ನೋಡ್ತಾ ಇದೀವಿ. ಇದು ಸ್ವಲ್ಪ ಈಗ ಆಫ್ಟರ್ 4 PM ಸ್ವಲ್ಪ ರಿಕವರಿ ತೋರಿಸ್ತಾ ಇದೆ. ಇದು ಏನಾದ್ರೂ ಮುಂದುವರಿಯುತ್ತಾ ಅಥವಾ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರುತ್ತಾ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಬಿಟ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗೇ ಇದ್ದಾರೆ. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ನಿಫ್ಟಿ ತನ್ನ ಸೈಕಾಲಜಿಕಲ್ ಲೆವೆಲ್ 25,000 ಕೆಳಗಡೆ ಬಂದಿದೆ. ಇಲ್ಲಿ ಈಗ 25,000 ಹತ್ರ ಹೆಚ್ಚಿನದಾಗಿ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ
ನಿಫ್ಟಿಗೆ 24,700 ಹತ್ರ ನೆಕ್ಸ್ಟ್ ಸಪೋರ್ಟ್ ಇದೆ. ಸೊ ಇದು ಏನಾದರೂ ಹೆಚ್ಚಿನ ಕರೆಕ್ಷನ್ ಕಾಣ್ತಾ ಬಂದ್ರೆ 24,700 ಹತ್ರ ಮೇನ್ ಸಪೋರ್ಟ್ ಇದೆ, ಮೊದಲನೇ ಸಪೋರ್ಟ್. ಅದಾದ್ಮೇಲೆ 24,500 ಹತ್ರ. ಸೊ ನನಗೆ ಯಾವುದೇ ಡಿಪ್ಪಲ್ಲಿ ನಿಯರ್ 24,700ನ ನಾವು ಫೋಕಸ್ ಮಾಡ್ಬೋದು. ಇನ್ನು ಏನಾದರೂ ಬ್ರೇಕ್ಔಟ್ ಅಂತ ಬಂದ್ರೆ 25,500 ಮೇಲೆ ಸಸ್ಟೈನ್ ಆದ್ರೆ ಇಲ್ಲಿ 25,100 ಮೇಲೆ ಶಾರ್ಟ್ ಕವರಿಂಗ್ ಬರೋಕೆ ಶುರು ಆಗುತ್ತೆ. ಆಗ 25,200ನ ಕ್ರಾಸ್ ಆದ್ರೆ ಇನ್ನಷ್ಟು ಹೆಚ್ಚಿನ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಇನ್ನು ನಾವು ಇಲ್ಲಿ ಸೆನ್ಸೆಕ್ಸ್ ಆಪ್ಷನ್ ಚೈನ್ ನ ಕೂಡ ಚೆಕ್ ಮಾಡೋಣ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ. ಸೊ ಈಗ 82,000 ಹತ್ರ ಹೆಚ್ಚಿನ ಪುಟ್ ರೈಟರ್ಸ್ ಇದ್ದಾರೆ. ಈ ರೆಡ್ ಕ್ಯಾಂಡಲ್ ಅದೇ ಲೆವೆಲ್ ಅಲ್ಲಿ ಕಾಲ್ ರೈಟರ್ಸ್ ಇದ್ದಾರೆ, ಕಂಪೇರಿಟಿವ್ಲಿ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ಕಾಲ್ ರೈಟರ್ಸ್ ಹೆಚ್ಚಾಗಿರೋದು ಅತಿ ಹೆಚ್ಚು ಅದು 83,000 ಹತ್ರ. ಆದ್ರೆ ಅದಕ್ಕಿಂತ ಮುಂಚೆ 82,500 ಹತ್ರ ಕೂಡ ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದ್ದಾವೆ ಕಾಲ್ ರೈಟರ್ಸ್ ಕಡೆಯಿಂದ. ಸೊ ಇಲ್ಲಿ ಏನಾದ್ರು ಮೂಮೆಂಟಮ್ ಬಂದ್ರೆ ಸೆನ್ಸೆಕ್ಸ್ 83,000 ವರೆಗೆ ಹೋಗೋ ಚಾನ್ಸಸ್ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಇದು ಸೆನ್ಸೆಕ್ಸ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಟ್ರೇಡಿಂಗ್ಗೆ ಬಂದ್ರೆ ಇಲ್ಲಿ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಹೋಗಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ ನ ನೋಡೋಣ. ಸೊ ಇಲ್ಲಿ ನನಗೆ ನಿಫ್ಟಿ ಈಗಿನ ಲೆವೆಲ್ ಇಂದ ಏನಾದರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ 24,700 ಹತ್ರ ಅದ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇದನ್ನ 15 ನಿಮಿಷದಲ್ಲೇ ನೋಡ್ತೀನಿ. ಸೊ ಇಲ್ಲಿ 15 ನಿಮಿಷದಲ್ಲೇ ಬಂದ್ರೆ ನಿಫ್ಟಿಗೆ ಈಗ ಕನ್ಸಾಲ್ಟೇಷನ್ ನಂತರ ಏನಾದರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ಇಲ್ಲಿ ಅದರ 10 ಡೇ ಮೂವಿಂಗ್ ಆವರೇಜ್ ಹತ್ರ 24,700 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡ್ರೆ ಮೊದಲನೇ ಟಾರ್ಗೆಟ್ ಈ ಟ್ರೆಂಡ್ ಲೈನ್ ಏನಿದೆ ಇದ್ರ ಹತ್ರ, ಇದು 25,200 ಅದನ್ನ ಕ್ರಾಸ್ ಆದ್ರೆ ಮಾತ್ರ ಹೆಚ್ಚಿನ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಬ್ರೇಕ್ಔಟ್ ನ ಕೊಟ್ಟಿದೆ, ಆದ್ರೆ ಮೂಮೆಂಟಮ್ ಬರ್ಲಿಲ್ಲ. ಈಗ ಇದು 55,400 ಹತ್ರ ಇರೋ ಸಲುವಾಗಿ ನಾವು ವೇಟ್ ಮಾಡ್ಬೇಕಾಗುತ್ತೆ. ಅಗೇನ್ ಬ್ಯಾಂಕ್ ನಿಫ್ಟಿ ಮೇಲೆ ಬಂದು 55,700 ಮೇಲೆ ಹೋದ್ರೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ದಿದ್ರೆ ಏನಾದ್ರು ಕೆಳಗಡೆ ಬಂದ್ರೆ 10 ಡೇ ಮೂವಿಂಗ್ ಆವರೇಜ್ ಹತ್ರ ಅದು 55,000 ಹತ್ರ ಬಂದು ಇಲ್ಲಿಂದ ರಿವರ್ಸ್ ಕಾಣ್ತಾ ಇದ್ರೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಈ ಲೆವೆಲ್ ಅಲ್ಲಿ ಇನ್ನು ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ಮಾಡೋದು ಬೇಡ. ಇನ್ನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಚೆಕ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ಏನಾದ್ರು ಕೆಳಗಡೆ 12,730 ಕೆಳಗಡೆ ಹೋದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ 12,730 ಕೆಳಗಡೆ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಅದೇ ಏನಾದ್ರು ಲಾಂಗ್ ಪೊಸಿಷನ್ ತಗೊಳಂಗಿದ್ರೆ ಅದು ಪ್ರೀವಿಯಸ್ 2 ಡೇಸ್ ಹೈ ಅದು 12,850 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಈಗಿನ ಲೆವೆಲ್ ಅಲ್ಲಿ ಯಾವುದೇ ಪೊಸಿಷನ್ಸ್ ಕಾಣಿಸ್ತಾ ಇಲ್ಲ. ಇನ್ನು ಸೆನ್ಸೆಕ್ಸ್ ಬಂದ್ರೆ ಸೆನ್ಸೆಕ್ಸ್ ಚಾರ್ಟ್ ಸಿಮಿಲರ್ ಆಗಿದೆ ನಿಫ್ಟಿ ಜೊತೆ. ಸೊ ಸೆನ್ಸೆಕ್ಸ್ ಅಲ್ಲಿ ನಾವು 10 ಡೇ ಮೂವಿಂಗ್ ಆವರೇಜ್ ಸಪೋರ್ಟ್ ಹತ್ರ ಅದು 81,450 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಲ್ಲಿ ಲಾಂಗ್ ಪೊಸಿಷನ್ಸ್ ತಗೋತೀವಿ. ಏನಾದ್ರೂ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ 80,500 ಹತ್ರ ನೆಕ್ಸ್ಟ್ ಸಪೋರ್ಟ್ ಇರುತ್ತೆ, ಅಲ್ಲಿಂದ ಸಪೋರ್ಟ್ ತಗೊಂಡು ಸೆನ್ಸೆಕ್ಸ್ ರಿಕವರಿ ಕಾಣ್ಬೋದು. ಇನ್ನು ಹೈಯರ್ ಲೆವೆಲ್ ಅಲ್ಲಿ ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತ ಅಂದ್ರೆ 500 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು ಸೆನ್ಸೆಕ್ಸ್ ಅಲ್ಲಿ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋಕೆ ನೋಡೋಣ ಮಂಗಳವಾರದ ದಿನ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.